ಬೆಂಗಳೂರಿನಲ್ಲಿ ಚಿಕ್ಕ ಮಕ್ಕಳು ಕೂಡ ಗಾಂಜಾ ಮಾರೋದನ್ನು ನೋಡಿ ಶಾಕ್ ಆಗಿದ್ದ ನಮಗೆ ಕನಕಪುರದ ಸುತ್ತಮುತ್ತಲಿನ ಕೆಲವು ಹಳ್ಳಿಗಳಲ್ಲಿ ಮತ್ತೊಂದು ಶಾಕ್ ಆಗಿತ್ತು. ಇಲ್ಲಿನ ಕೆಲವು ಮಹಿಳೆಯರು ಹಾಗೂ ಮುದುಕಿಯರು ಕೂಡ ಗಾಂಜಾ ಮಾರಾಟದಲ್ಲಿ ತೊಡಗಿದ್ರು. ಅವರೆಲ್ಲ ಈ ವ್ಯಾಪಾರದಲ್ಲಿ ಎಷ್ಟು ಪಳಗಿದ್ದಾರೆ ಅಂದರೆ ಚೌಕಾಸಿ ವ್ಯಾಪಾರಕ್ಕೆ ಬಿಲ್ಕುಲ್ ಒಪ್ಪದೇ ಇಲ್ಲ. ಇವರು ಹೇಗೆ ಗಾಂಜಾ ಸೇಲ್ ಮಾಡ್ತಾರೆ ಅನ್ನೋದನ್ನ ನೀವೇ ನೋಡಿ. ನಾವು ಗಾಂಜಾ ಹುಡುಕಿಕೊಂಡು ಕನಕಪುರ ತಾಲೂಕಿನ ಆಲನತ್ತ ಗ್ರಾಮಕ್ಕೆ ಹೋದವು. ಅಲ್ಲಿ ಮನೆಯ ಯಜಮಾನ ಹಿಡಿಯಲ್ಲಿ ಒಂದಿಷ್ಟು ಗಾಂಜಾ ತಂದು ನಮಗೆ ತೋರಿಸಿದ. ನಿಮ್ಮ ಬಳಿ ಇರೋ ಸರಕಿನ ರೇಟು ಎಷ್ಟು ಅಂತ ಕೇಳಿದ್ವು. ಇವರು ಹೇಳಿದ ರೇಟು ಎಷ್ಟು ಗೊತ್ತಾ? ಅಷ್ಟೊಂದು ರೇಟಾ ಅಂದ್ರೆ ಅಷ್ಟು ಹಣಕ್ಕೆ ಆಗ್ಲೇ ಕೆಲವರು ಹೇಳಿ ಹೋಗಿದ್ದಾರೆ ಅಂತಾರೆ. ಇದು ಅಂದಾಜು ಅರ್ಧ ಕೆಜಿ ಇರಬಹುದು ಅಂತ ಅವರೇ ಹೇಳ್ತಾರೆ. ಮನೆಯ ಹೆಂಗಸರನ್ನ ಕೇಳಿದ್ರೆ ತಮ್ಮ ಯಜಮಾನರು ಹೇಳಿದ್ದೇ ಫೈನಲ್ ರೇಟು ಅಂದ್ಬಿಟ್ರು ಆ ಅಮ್ಮ. ಬೇರೆ ಕಡೆ ಕಡಿಮೆ ರೇಟ್ಗೆ ಸಿಗುತ್ತೆ ಅಂದ್ರೆ ಹಾಗಿದ್ರೆ ನಮಗೆ ತಂದ್ಕೊಡಿ, ಲಾಭಕ್ಕೆ ಮಾರ್ಕೊಳ್ತೀವಿ ಅಂತ ಈಕೆ ನಮ್ಮನ್ನೇ ಕೇಳಿದ್ರು. ಇಲ್ಲ ಎಲ್ಲ ಕಡೆ ಓಡ್ತಾ ಇರೋದೇ ಅಷ್ಟೇ. ಕೊಡ್ತಾ ಇಲ್ಲಿ ಮಹಿಳೆಯರು ಗಾಂಜಾ ಮಾರ್ತಾರೆ. ಚೌಕಾಸಿ ವ್ಯಾಪಾರಕ್ಕೆ ಬಿಲ್ಕುಲ್ ಒಪ್ಪಲ್ಲ. ನಂತರ ನಾವು ನೋಡಿ ಅಕ್ಕ, ರೇಟ್ ನಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ 1,000 ರೂಪಾಯಿಗೆ ಎಷ್ಟು ಬರುತ್ತೋ ಅಷ್ಟು ಕೊಡಿ ಅಂದ್ವು. ನಮ್ಮ ಜೊತೆ ಬಂದಿದ್ದವರು ಕೂಡ ಸ್ವಲ್ಪನಾದ್ರೂ ಮಾಲ್ ಕೊಡಿ ಅಂತ ಹಠ ಹಿಡಿದ್ರು. ಲೂಸ್ ಮಾಲು ಕೊಡಿ ಅಂದ ತಕ್ಷಣವೇ ಈ ಅಮ್ಮನ ಪಿತ್ತ ನೆತ್ತಿಗೇರ್ತು. ಆಗ ಈಕೆ ಬಾಯಿಂದ ಅದೆಂತ ಡೈಲಾಗ್ ಬಂತು ಅನ್ನೋದನ್ನ ನೀವೇ ಕೇಳಿ. 1,000 ರೂಪಾಯಿ ನೀನು ಕಾರ್ ಕೂತ್ಕೊಬಿಡು, ನಾವು ಕೊಡೋದಿಲ್ಲಪ್ಪ, ಕೊಡೋದಿಲ್ಲ, ಒಟ್ಟು ಊಟ ಕೊಡ್ತೀನಿ ಅಂದ್ರೆ ಯಾಕೆ ಅದು ಕೊಡೋದಿಲ್ಲ. ಬ್ಯಾಡ್ರಿ, ಇನ್ನ ಒಬ್ರು ಬರ್ತಾರೆ, ಒಂದ್ ಹೆಣ್ಣಿಗೆ ಒಬ್ಬನೇ ಅಲ್ಲ ಗಂಡು, 16 ಜನ ಬಂದು ನೋಡ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಆಯ್ತಾನ. ಬಾಯ್ ಬಾ ಸ್ವಾಮಿ, ಬಾ ಬಾ. ಗಾಂಜಾ ಕೊಳ್ಳೋದಕ್ಕೆ ಬಂದಿದ್ದ ಆಶ್ರಮವಾಸಿ. ಇಷ್ಟೆಲ್ಲ ಆಗುತ್ತಿರುವಾಗ ಆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದುದು ಕಾಣಿಸ್ತು. ಅಂದಹಾಗೆ ಈತ ಯಾರು ಅಂದ್ಕೊಂಡಿದ್ದೀರಾ? ಸುತ್ತಮುತ್ತಲಿನ ಜನರ ನಡುವೆ ಪಾಪ್ಯುಲರ್ ಆಗಿರೋ ಆಶ್ರಮವಾಸಿ, ಜೊತೆಗೆ ಸಮಾಜ ಸೇವಕರು. ಅಂದಹಾಗೆ ಇವರಿಗೆ ಸಮಾಜ ಸೇವೆ ಮಾಡೋ ಹಾಗೇನೆ ಗಾಂಜಾ ಸೇವನೆಯ ಚಟ ಕೂಡ ಇದೆ. ಹಾಗಾಗಿಯೇ ಗಾಂಜಾ ತಗೊಳ್ಳೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಹಂಗೇನೆ ದೇವ್ರು ಅದನ್ನ ಬೆಳೆದ್ರೆ ಸ್ವಲ್ಪ ಯಾರವ ಹಿಂಗೆ ಗುರುಗಳು ಇರ್ತಾರಲ್ಲ ಅವ್ರಿಗೆ ಇಷ್ಟು ಕೊಡ್ತೀನಿ ನಾನು. ಆಶ್ರಮ ಎಲ್ಲಿದೆ ಸ್ವಾಮಿ? ಊರಿನ ಬಹುತೇಕ ಮನೆಗಳಲ್ಲಿ ಗಾಂಜಾ ಸಿಗುತ್ತದೆ. ಜಾಸ್ತಿ ಇರೋರು ಚೀಲಗಳಲ್ಲಿ ಹಾಕಿಟ್ಟಿದ್ರೆ, ಅಲ್ಪ ಸ್ವಲ್ಪ ಇರೋರು ಕವರ್ಗಳಲ್ಲಿ ಬಟ್ಟೆಯಲ್ಲಿ ಕಟ್ಟಿಟ್ಟಿರ್ತಾರೆ. ಅದನ್ನ ಕೇಳ್ಕೊಂಡು ಗಿರಾಕಿಗಳು ಬಂದ್ರೆ ಚೌಕಾಸಿ ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ಮಾಡೋದಕ್ಕೆ ಗಾಂಜಾ ಎಲೆಗಳೇ ಇರಬೇಕು ಅಂತೇನಿಲ್ಲ. ಎಲೆಗಳಿಂದ ಉದುರಿದ ಪುಡಿ ಇದ್ರೂ ಖರ್ಚಿಗೆ ಒಂದಿಷ್ಟು ಕಾಸು ಮಾಡ್ಕೊಳ್ತಾರೆ. ಕೇವಲ ಮನೆಗಳಲ್ಲಷ್ಟೇ ಅಲ್ಲ, ಹೋಟೆಲ್ ಮತ್ತಿತರ ಜಾಗಗಳಲ್ಲೂ ಗಾಂಜಾ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ಇಲ್ಲಿ ಪೊಲೀಸರು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ನಮಗೂ ಕಾಡಿತ್ತು. ಅದಕ್ಕೆ ಉತ್ತರ ಹೇಳ್ತೀವಿ ಈ ಚಿಕ್ಕ ಬ್ರೇಕ್ ಆದಮೇಲೆ.